ಅರೆಸ್ಟ್ ಆಗ್ತಾರ ಮತ್ತೋರ್ವ ಶಾಸಕ ಒಂದೇ ಒಂದು ಭಾಷಣ ಬಿಜೆಪಿ ಶಾಸಕನಿಗೆ ಆಪತ್ತು ಎದುರಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಶಾಸಕ ಅರೆಸ್ಟ್ ಆಗ್ತಾರ. ಹಾಗಾದ್ರೆ ಮತ್ತೋರ್ವ ಶಾಸಕ ಒಂದೇ ಒಂದು ಭಾಷಣ ಬಿಜೆಪಿ ಶಾಸಕನಿಗೆ ಆಪತ್ತನ್ನ ತಂದೊಡ್ಡಿದೆ. ಮತ್ತೆ ಅರೆಸ್ಟ್ ಆಗ್ತಾರ. ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸಕನಿಗೆ ಇದೀಗ ಬಂಧನದ ಭೀತಿ. ಬಸವ ಕಲ್ಯಾಣ ಶಾಸಕನ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿರುವಂಥದ್ದು. ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಈ ಒಂದು ಪ್ರಕರಣ 2023ರಲ್ಲಿ ದ್ವೇಷ ಭಾಷಣ ಮಾಡಿದಂತಹ ಶರಣು ಸಲಗರ ನಿನ್ನೆ 42ನೇ ಎಸಿಜೆಎಂ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆಗೆ ಗೈರಾಗಿದ್ದಂತಹ ಶಾಸಕ ಶರಣು ಸಲಗರ, ಅದೇ ಕಾರಣಕ್ಕೆ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿದೆ. ಅರೆಸ್ಟ್ ಆಗ್ತಾರ. ಹಾಗಾದ್ರೆ ಮತ್ತೋರ್ವ ಶಾಸಕ ಒಂದೇ ಒಂದು ಭಾಷಣ ಬಿಜೆಪಿ ಶಾಸಕನಿಗೆ ಆಪತ್ತನ್ನ ತಂದೊಡ್ಡಿದೆ. ಉತ್ತರ ಕರ್ನಾಟಕ ಭಾಗದ ಶಾಸಕನಿಗೆ ಇದೀಗ ಬಂಧನದ ಭೀತಿ. ಬಸವ ಕಲ್ಯಾಣ ಶಾಸಕನ ವಿರುದ್ಧ ಜಾಮೀನು ರಹಿತ ವಾರೆಂಟ್, ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ 2023ರಲ್ಲಿ ದ್ವೇಷ ಭಾಷಣ ಮಾಡಿದಂತಹ ಶರಣು ಸಲಗರ ನಿನ್ನೆ 42ನೇ ಎಸಿಜೆಎಂ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆಗೆ ಗೈರಾಗಿರ್ತಾರೆ ಶಾಸಕ ಶರಣು ಸಲಗರ. ಅದೇ ಕಾರಣಕ್ಕೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರುವಂಥದ್ದು. ಅರೆಸ್ಟ್ ಆಗ್ತಾರ. ಹಾಗಾದ್ರೆ ದ್ವೇಷ ಭಾಷಣವನ್ನ ಮಾಡಿ ಒಂದು ರೀತಿಯಾಗಿ ಜನರನ್ನ ಬೇರೆ ಕಡೆ ಸೆಳೆಯುವಂಥದ್ದು, ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥದ್ದು. ಈ ರೀತಿಯಾದಂತಹ ಭಾಷಣಗಳನ್ನು ತಡೆ ಹಿಡಿಯಲಾಗಿತ್ತು. ಬಟ್ ಪ್ರಕರಣ ಕೂಡ ದಾಖಲಾಗಿದೆ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ. ಅರೆಸ್ಟ್ ಆಗ್ತಾರ. ಹಾಗಾದ್ರೆ ಒಂದೇ ಒಂದು ಭಾಷಣ ಬಿಜೆಪಿ ಶಾಸಕನಿಗೆ ಆಪತ್ತನ್ನ ತಂದೊಡ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಶಾಸಕನಿಗೆ ಇದೀಗ ಬಂಧನದ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. ಅರೆಸ್ಟ್ ಆಗ್ತಾರ. ಹಾಗಾದ್ರೆ ನಿನ್ನೆ 42ನೇ ಎಸಿಜೆಎಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಸಲಾಗಿದೆ. ವಿಚಾರಣೆಗೆ ಗೈರಾಗಿದ್ದಂತಹ ಶಾಸಕ ಶರಣು ಸಲಗರ, ಅದೇ ಕಾರಣಕ್ಕಾಗಿ ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಶಾಸಕನಿಗೆ ಇದೀಗ ಬಂಧನದ ಭೀತಿ ಕೂಡ ಒಂದು ಕಡೆ ಎದುರಾಗ್ತಾ ಇರುವಂಥದ್ದು. ದ್ವೇಷ ಭಾಷಣವನ್ನು ಮಾಡಿರ್ತಾರೆ. ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಚೋದನೆ ಮಾಡುವಂತಹ ಕೆಲಸಗಳು ಆಗಬಾರದು. ಪ್ರಚೋದನಿಸುವಂತಹ ಒಂದಷ್ಟು ಸಾಲುಗಳು, ಲೈನ್ಸ್ಗಳನ್ನು ಹೇಳಬಾರ್ದು. ಅದು ಅವರ ಗಮನದಲ್ಲಿ ಇದ್ದೂ ಆಗತ್ತಾ ಇಲ್ಲದೆ ಆಗತ್ತಾ ಗೊತ್ತಿಲ್ಲ. ಬಟ್ ಇದೀಗ ಆಪತ್ತು ಎದುರಾಗ್ತಾ ಇದೆ. ಅರೆಸ್ಟ್ ಆಗುವಂತಹ ಸೂಚನೆ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಅರುಣ್, ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಶಾಸಕನಿಗೆ ಬಂಧನದ ಭೀತಿ ಎದುರಾಗ್ತಾ ಇರುವಂತದ್ದು, ಒಂದೇ ಒಂದು ಭಾಷಣ ಶಾಸಕನಿಗೆ ಆಪತ್ತನ್ನ ತಂದೊಡ್ತಾ ಇದೆ, ಮತ್ತೆ ವಿಚಾರಣೆಗೂ ಕೂಡ ಗೈರಾಗಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಅರುಣ್? 2023ರಲ್ಲಿ ಮುಸ್ಲಿಮ್ಸ್ ಮನೆಯವರ ಮುಂದೆ ಹೋಗ್ಬಿಟ್ಟು ಕುರ್ಬಾನಿ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಬಸವ ಕಲ್ಯಾಣ ಶಾಸಕರಾದಂಥ ಶರಣ ಸಲಗಾರ್ ಅವರು ಒಂದು ಗಲಾಟೆ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಪೊಲೀಸರು ಅದರ ಬಗ್ಗೆ ಒಂದು FIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿ ಕೋರ್ಟ್ಗೂ ಸಹ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿರ್ತಾರೆ. ಸಲ್ಲಿಕೆ ಆದ ನಂತರ ನಿನ್ನೆ ಏನು ಈ ಬಗ್ಗೆ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಇರುತ್ತೆ. ವಿಚಾರಣೆ MLA ಸೇರಿದಂತೆ ಒಂದು 6 ಜನರ ವಿರುದ್ಧ ಒಂದು ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿರ್ತಾರೆ. ಆದರೆ ನಿನ್ನೆ ವಿಚಾರಣೆಗೆ ಗೈರಾಗಿದ್ರು ಮತ್ತೆ ಹಾಜರಾದ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ MLA ಮತ್ತೆ ಇತರರ ವಿರುದ್ಧ ಒಂದು NBW ಅನ್ನು ಜಾರಿ ಮಾಡಿರುವಂಥದ್ದು. ಅಂದರೆ ಕೋರ್ಟ್ಗೆ ಅವರು ಹಾಜರಾಗಿದ್ರು, ಜಾಮೀನು ಪಡ್ಕೊಂಡಿದ್ದ ಸಂದರ್ಭದಲ್ಲಿ ಕೋರ್ಟ್ನ ಏನು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಕೋರ್ಟ್ಗೆ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಅವರು ಬರಬೇಕಾಗಿತ್ತು, ಆದರೆ ನಿನ್ನೆ ಬಂದಿಲ್ಲ. ಹಾಗಾಗಿ ಈಗ ಏನು ಕೋರ್ಟ್ ಅವರ ವಿರುದ್ಧ ಒಂದು NBW ಅನ್ನು ಜಾರಿಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ದ್ವೇಷ ಭಾಷಣ ಮಾಡಿದಂಥ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸ್ಥಾನದಲ್ಲಿ MLA ಅವರು ಇರ್ತಾರೆ. ಜೊತೆಗೆ ಏನಂದ್ರೆ
ಇತರ ಅವರ ಜೊತೆ ಆರೋಪಿಗಳು ಸಹ ಇರ್ತಾರೆ. ಆದರೂ ಸಹ ಅವರು ಕೋರ್ಟ್ಗೆ ನಿನ್ನೆ ಬಂದಿರೋಲ್ಲ. ಹಾಗಾಗಿ ಕೋರ್ಟ್ ನಿನ್ನೆ ಅವರ ವಿರುದ್ಧ ಒಂದು ಜಾಮೀನು ರಹಿತ ಒಂದು ವಾರೆಂಟ್ ಅನ್ನ ಜಾರಿ ಮಾಡಿ ಮತ್ತೆ ಪೊಲೀಸರಿಗೆ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅವರನ್ನ ಅರೆಸ್ಟ್ ಮಾಡಿ ಮತ್ತೆ ಮುಂದಿನ ವಿಚಾರಣೆಯನ್ನ ಏನು ಜುಲೈ 18ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಅಂದ್ರೆ ಅವರು ಮುಂದಿನ ವಿಚಾರಣೆ ವೇಳೆಗೆ ಒಂದು ಕೋರ್ಟ್ಗೆ ಬಂದು ಹಾಜರಾಗಿ ಕೋರ್ಟ್ಗೆ ಒಂದು ಅಡ್ವಾನ್ಸ್ ಅನ್ನ ಮ್ಯಾಟರ್ ಮಾಡಿಕೊಂಡು ಕೋರ್ಟ್ಗೆ ಒಂದು ಅಫಿಡೇವಿಟ್ ಅನ್ನು ಹಾಕೋಬೇಕಾಗುತ್ತೆ. ಇಲ್ಲವಾದಲ್ಲಿ ಅವರನ್ನ ಪೊಲೀಸರು ಬಂಧನ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇರುವಂತದ್ದು. ರೋಜಾ. ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.